ತುಂಬ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಬಂದು ಇಲ್ಲಿ ಸೇರಿದ್ದೀವಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾಯಿದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪಾಲಕ್ಕಾದ ನಂತರ ಈ ಬುದ್ಧಿವಂತ ಟು ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು ಕಣಮ್ಮ. ಆಯ್ತು ಎಲ್ಲ ಅದಕ್ಕೂ ಹೋಯ್ತಿಯಲ್ಲಮ್ಮ ನೀನು. ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನೋ ಮರ್ತೋಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿತ್ತು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ. ಗುರು ಒಳ್ಳೆಯದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಈಗ ಡೇಟು ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮಗೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಡ್ತೀವಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ನಂದು ಮೇಘನೊಂದು ಪರ್ಸನಲ್ ವಿಷಯ. ಅದನ್ನು ಇಲ್ಲಿ ಕೆದಕ್ಬೇಡಿ. ಎಂಥದ್ದು ಇಲ್ಲ. ಆದರೆ ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ತುಂಬ ಮುದ್ದಾಗಿದೆ ಸಿನಿಮಾ. ಉಷಮ್ಮ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ನನ್ನ ಬಾಲ್ಯದ ನೀನು ಮಾಡಿದಲ್ಲಪ್ಪ, ಎದ್ದೇಳೋ ಮೇಲೆ ಬಾ, ಇಲ್ಲಿ ಮೇಲೆ ಬಾ. ಇವನೀಗ 2 ವರ್ಷದಲ್ಲಿ ಜಾಸ್ತಿ ಬೆಳ್ಕೊಂಬಿಟ್ಟವನೇ. ನನ್ನ 9th 10th ಆ ಹುಡುಗ ಅವನು ಆ್ಯಕ್ಟ್ ಮಾಡಿದ್ದಾನೆ. ಬಾ ಮಾತಾಡ. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವ ಅಂತ. ನಾನು ಸರ್ರವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೆ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊತ ಇದ್ದಂಥ ಹುಡುಗಂಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಅವನು ಎದುರಿಸುವಂಥ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರ. ನನ್ನ ಪಾತ್ರದ ಹೆಸರು ರಮೇಶ ಅಂತ. ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಂಥ ವಿನಯ್ ಸರ್ ಹಾಗೂ ಗುರು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಿಟ್ಟಿ ಸರ್ನ, ಮೇಘನಾ ಮ್ಯಾಮ್ನ ನಾವು ನೋಡ್ತಾ ಬೆಳೆದಿದ್ವಿ. ಕಿಟ್ಟಿ ಸರ್ನಿಂದು ನಾವು ಸ್ಕೂಲಲ್ಲೆಲ್ಲ ಮಿಮಿಕ್ ಮಾಡ್ತಿದ್ವಿ. ಚೆನ್ನಾಗಿದೆಯಾ ಕಾರಣ ಇರುತ್ತದೆ, ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದರೆ ಯಾವ ಕಾರಣಗಳನ್ನು ನಾನು ವಿರೋಧಿಸುವುದಿಲ್ಲ, ಸಮರ್ಥಿಸುವುದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂಥ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಈಗ ಈ ಸಿನಿಮಾದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಿನಿಮಾದಲ್ಲಿ 2 ವಿಚಾರಗಳು. ಒಂದು ವಿಭಾಗ ಅಂದ್ರೆ, ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆಗಳು ಆಗುವಂತ ಒಂದು ಕಾಲಘಟ್ಟ ಅದು. ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದರೆ,
ಅದೇ ಹುಡುಗರು ಅಂದ್ರೆ ಆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂತಹ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ ಅಂದ್ರೆ ಈಗ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗಿದೆ ಅದಕ್ಕೆ ಹಳ್ಳಿ ಲವ್ ನೋಡಿ ಸರ್, ಇದೇ ಹೇಳಿದೆ, ಇದೆ ಲವ್ ಸ್ಟೋರಿ ಅನ್ನೋದು ಇಲ್ಲಿ ಅಲ್ಲ ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದನ್ನ ಮೀರಿ ಅದು ಸಂಬಂಧ, ಅದು ಸೇರಿ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ತರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನ ನಾನು ಕಂಡ ಹಾಗೆ ಅಂದ್ರೆ ನನ್ನ ಜೀವನದಲ್ಲಿ ನನಗೆ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನ ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದ್ರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಮೀಟ್ ಅಂದಿದ ತಕ್ಷಣ ಎಲ್ಲ ಸ್ವಲ್ಪ ಸೀರಿಯಸ್ ಮೂಡಲ್ಲಿ ಇರ್ತೀವಿ, ಏನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದಿದ್ದಕ್ಕೆ ಸ್ವಲ್ಪ ಎಲ್ಲರೂ ಲೈಟ್ ಹಾರ್ಟೆಡ್ ಆಗಿರೋಣ ಅಂತ ನಾನು ಕಿಟ್ಟಿ ಅವ್ರನ್ನ ರೇಗಿಸಿದೆ. ಇನ್ನೊಂದು ವಿಚಾರ ಏನಂದರೆ, ಕಿಟ್ಟಿ ಅವರು ನಾನು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ 2, ಹೌದು ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾ ಕೆಲಸ ಮಾಡಿದ್ದೀವಿ ಕಿಟ್ಟಿ ಅವರಿಗೆ. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲನೂ ನಾನು ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೊಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡ್ಬೇಕು, ಯಾಕಂದರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತೊಗೊಂಡು ಬಂದಿರುವಂಥ ಒಂದು ವೀರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನಿಮಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಯು. ಯಾಕಂದರೆ ಯಾವಾಗಲೂ ಅಂತ ಈ ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗೆ ಇನ್ನೂ ನೆನಪಿದೆ. ಬಹಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು.